ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಸೋ ಮಚ್. ಇದು ಬೆಳಗಿನ ಒಂದು ರೊಟೀನು. ಇದು ಮಂಡೇ ವ್ಲಾಗು. ಬೆಳಿಗ್ಗೆ ಸ್ವಲ್ಪ ಟೀಗೆ ಇಟ್ಕೊಂಡು ಹಾಗೆ ಹಸ್ಬೆಂಡ್ ಸ್ವಲ್ಪ ಕಾಫಿ ಕೇಳಿದ್ರು, ಅವರಿಗೂ ಹಾಗೆ ಕಾಫಿ ರೆಡಿ ಮಾಡಿಕೊಟ್ಟು, ಸಂಡೇದು ಸ್ವಲ್ಪ ಚಿಕನ್ ಸಾಂಬಾರಿತ್ತು ಅದನ್ನು ಹಾಗೆ ಬಿಸಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ಟೀ ಕೂಡ ರೆಡಿಯಾಗಿತ್ತು. ನಾನು ಟೀ ಕುಡಿದ್ಬಿಟ್ಟು ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತಿಂಡಿ ಏನು ಅಂತಂದರೆ ಚಪಾತಿ, ಚಿಕನ್ ಸಾಂಬಾರಿತ್ತಲ್ಲ ಹಾಗಾಗಿ ಚಪಾತಿನೇ ಮಾಡ್ಕೊಳ್ತಿದ್ದೀನಿ. ಚಪಾತಿಗೆ ನಾನು ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿದ್ಕೊಳ್ತೀನಿ. ಮಿದಿವಾಗಲೇ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಹಿಟ್ಟು. ಈಗ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ. ಅದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಸವರಿಟ್ಬಿಟ್ಟು ಸೈಡಿಗೆ ಇಟ್ಕೊಳ್ತೀನಿ. ಹಾಗೆ ಸ್ವಲ್ಪ ಶೆಲ್ಫ್ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಮಿಸಿಯಾಗಿರುತ್ತಲ್ವ, ಹಾಗಾಗಿ ಈ ಕಡೆ ಸಾಂಬಾರು ಕುದಿ ಬಂದಿತ್ತು. ಅದನ್ನು ಒಂದು ಬೇರೆ ಪಾತ್ರೆಗೆ ನಾನು ತೆಗೆದಿಟ್ಕೊಂಡು ಈ ಕಡೆ ಗ್ಯಾಸು ಕೂಡ ಕ್ಲೀನ್ ಮಾಡಿಕೊಂಡೆ. ತುಂಬ ಎಣ್ಣೆ ಆಗಿತ್ತು, ಹಂಗಾಗಿ ಸ್ಕ್ರಬ್ಬರಲ್ಲಿ ಸ್ವಲ್ಪ ಉಜ್ಜಿಬಿಟ್ಟು ನಾನು ಕ್ಲೀನ್ ಮಾಡಿಕೊಂಡೆ. ಬೆಳಿಗ್ಗೆ ಟೈಮು ಈ ಥರ ಮಾಡಿಕೊಂಡ್ರೆ ಇಡೀ ದಿನ ಸ್ವಲ್ಪ ನೀಟಾಗಿರುತ್ತೆ. ಈಗ ಗ್ಯಾಸು ಕೂಡ ಕ್ಲೀನ್ ಆಯಿತು. ಹೊರಗಡೆ ಬಾಗಿಲು ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಬೇಕು. ನಾನು ಫಸ್ಟು ಪರ್ಕೆನಲ್ಲಿ ಗುಡಿಸ್ಬಿಟ್ಟು ಕಸ ಎಲ್ಲ ಎತ್ಕೊಂಡು ಆಮೇಲೆ ನಾನು ನೀರಲ್ಲಿ ತೊಳಿತೀನಿ. ಆಗ ನೀರು ಅಷ್ಟು ಬೇಕಾಗೋದಿಲ್ಲ, ಸ್ವಲ್ಪ ನೀರಲ್ಲೇ ಎಲ್ಲ ವಾಶ್ ಮಾಡ್ಕೊಬಿಡ್ಬೋದು. ಇದು ಮಂಡೇ ವ್ಲಾಗು. ನನಗೆ ಅವತ್ತು ಎಡಿಟ್ ಮಾಡಿ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ಕೊಂಡೆ. ನೀರು ಹಾಕಿ ತುಳಸಿ ಕಟ್ಟೆ ಹತ್ರ ಎಲ್ಲ ಫುಲ್ಲೆಲ್ಲ ತೊಳೆದ್ಬಿಟ್ಟು ಹೊಸಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಬಾಗಿಲಿಗೆ ರಂಗೋಲಿನೂ ಹಾಕ್ಕೊಂಡೆ. ಸಿಂಪಲ್ಲಾಗಿ ಒಂದು ಸಣ್ಣ ರಂಗೋಲಿ ಹಾಕ್ಕೊಂಡಿದ್ದೀನಿ. ಈಗ ತಿಂಡಿ ಪ್ರಿಪೇರ್ ಮಾಡಬೇಕು. ನಾನು ಮಕ್ಕಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರಲ್ವ, ಅವರಿಗೂ ಟೈಮ್ ಆಗುತ್ತೆ. ಹಾಗೆ ಹಸ್ಬೆಂಡು ಹೊರಡ್ತಾಯಿದ್ರು, ಹಾಗಾಗಿ ಬೇಗ ಚಪಾತಿ ಲಟ್ಟಿಸ್ಕೊಳ್ತೀನಿ. ನಾನು ಒಂದೇ ಸಲ ಒಂದು 4-5 ಚಪಾತಿನ ಒಟ್ಟಿಗೆ ಲಟ್ಸಿಟ್ಕೊಬಿಡ್ತೀನಿ. ಆಗ ಮಕ್ಕಳಿಗೆ ಹಸ್ಬೆಂಡಿಗೆ ಬೇಗ ಬೇಯಿಸಿ ಅವರಿಗೆ ತಿನ್ನೋಕ್ಕೆ ಕೊಡೋಕ್ಕೆ ಸರಿಯಾಗುತ್ತೆ ಅಂತ. ಒಂದೊಂದೇ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡಿದ್ರೆ ಬೇಗ ಬೇಯಿಸೋಕ್ಕಾಗೋದಿಲ್ಲ. ಈಗ ಹಂಚು ಕೂಡ ಕಾಯ್ದಿದೆ. ಚಪಾತಿ ಲಟ್ಸಿಟ್ಟಿದ್ನಲ್ವ ಅದನ್ನು ಬೇಯಿಸ್ಕೊಂಡು ಹಸ್ಬೆಂಡು ಮಕ್ಕಳಿಗೆ ತಿಂಡಿ ಕೊಡ್ತೀನಿ. ಚಪಾತಿನ ಬೇಯಿಸುವಾಗ ಪ್ರೆಸ್ ಮಾಡಿ ಬೇಯಿಸಬಾರ್ದು, ಅವಾಗ ಸ್ವಲ್ಪ ಅದು ಹಾರ್ಡ್ ಆಗುತ್ತೆ. ಲೈಟಾಗಿ ತಿರುಗಿಸಿ ಹಾಕಿದರೆ ಸಾಕು, ಅದು ಬೇಯ್ಕೊಳ್ಳುತ್ತೆ. ಯಾಕೆಂದರೆ ತೆಳ್ಳಗೆ ಉಜ್ಜಿರ್ತೀವಲ್ವ, ಬೇಗನೆ ಬೇಯುತ್ತೆ. ಈಗ ನೋಡಿ ಚಪಾತಿ ಕೂಡ ಬೆಂದಿದೆ. ಫಸ್ಟು ಹಸ್ಬೆಂಡಿಗೆ ಹಾಕ್ಕೊಟ್ಬಿಡ್ತೀನಿ. ಮಕ್ಕಳು ಹೊರಡ್ತಾ ಇದ್ದಾರೆ, ಅವ್ರ ಹಸ್ಬೆಂಡ್ ತಿನ್ಕೊಂಡ್ರೆ ಅಷ್ಟೊತ್ತಿಗೆ ಮಕ್ಕಳು ಕೂಡ ಹೊರಡ್ತಾರೆ. ಫಸ್ಟ್ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ಈಗ ಮಕ್ಕಳಿಗೆ ಬೇಯಿಸ್ತಾ ಇದ್ದೀನಿ. ಅವರು ತಿಂಡಿ ತಿನ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರೆ. ಹಾಗೆ ನಾನು ಕೂಡ ತಿಂಡಿನ ಫಿನಿಷ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.